ಝಾನ್ಸಿ ರಾಣಿಗೂ ಮೊದಲೇ ಭಾರತದ ನೆಲದಲ್ಲಿ ಪ್ರಪ್ರಥಮ ಬಾರಿಗೆ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಬಂಡಾಯ ಸಾರಿದ ಹೆಗ್ಗಳಿಕೆ ಈ ಮಣ್ಣಿನ ಮಗಳಿಗೆ ಸಲ್ಲುತ್ತೆ. ಅವರ ಈ ಅಪ್ರತಿಮ ಧೀರತೆ, ಚುರುಕು ಬುದ್ಧಿ ಮತ್ತು ಯುದ್ಧ ಕೌಶಲ್ಯವೇ ಮುಂದೆ ಇಡೀ ಕಿತ್ತೂರು ಸಂಸ್ಥಾನವನ್ನ ಮುನ್ನಡೆಸೋ ನಾಯಕತ್ವ ಗುಣಕ್ಕೆ ಭದ್ರ ಬುನಾದಿಯನ್ನ ಹಾಕಿತು. ಆದರೆ ಈ ಸಂತೋಷದ ದಿನಗಳು ಹೆಚ್ಚು ಕಾಲ ಉಳಿಯಿಲ್ಲ. ವಿಧಿಯ ಆಟ ಬೇರೆಯದೇ ಆಗಿತ್ತು. ನಾಯಕನೇ ಸತ್ತಿದ್ದನ್ನ ಕಂಡು ಬ್ರಿಟಿಷ್ ಸೈನ್ಯ ದಿಕ್ಕಾಪಾಲಾಗಿ ಓಡುತ್ತೆ. ನೀವೇನು ನಮ್ಮ ಜೊತೆ ಉತ್ತೀರಾ, ಬಿತ್ತೀರಾ, ನೀರು ಹರಿಸಿದ್ದೀರಾ, ನಿಮಗೇಕೆ ಕೊಡಬೇಕು ಧನ? ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯ ಹೋರಾಟ ಅಂದ ತಕ್ಷಣ ನಮ್ಮ ನೆನಪಿಗೆ ಬರೋದು ಏನ್ ಹೇಳಿ? 1857ರ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಆದ್ರೆ ಲಕ್ಷ್ಮೀಬಾಯಿಗಿಂತ ಭರ್ತಿ 33 ವರ್ಷಗಳ ಮುಂಚೆನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕಣ್ಣಲ್ಲಿ ಕಣ್ಣಿಟ್ಟು ನಮ್ಮ ದೇಶ, ನಮ್ಮ ಮಣ್ಣು, ನಿಮಗೆ ಯಾಕೆ ಕೊಡಬೇಕು ತೆರಿಗೆ ಅಂತ ಘರ್ಜಿಸಿದ ಒಬ್ಬ ಕನ್ನಡದ ವೀರನಾರಿ ಇದ್ದಾರೆ. ಅವರೇ ಕಿತ್ತೂರು ರಾಣಿ ಚೆನ್ನಮ್ಮ. ಝಾನ್ಸಿ ರಾಣಿಗೂ ಮೊದಲೇ ಭಾರತದ ನೆಲದಲ್ಲಿ ಪ್ರಪ್ರಥಮ ಬಾರಿಗೆ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಬಂಡಾಯ ಸಾರಿದ ಹೆಗ್ಗಳಿಕೆ ಈ ಮಣ್ಣಿನ ಮಗಳಿಗೆ ಸಲ್ಲುತ್ತೆ. ಅದು ಕೇವಲ ಒಂದು ಸಾಮ್ರಾಜ್ಯವನ್ನ ಉಳಿಸಿಕೊಳ್ಳೋ ಹೋರಾಟವಾಗಿರಲಿಲ್ಲ. ಬದಲಿಗೆ ಪರಕೀಯರ ಗುಲಾಮಗಿರಿಗೆ ಒಪ್ಪದ ಭಾರತೀಯ ಪ್ರಾದೇಶಿಕ ಅಸ್ಮಿತೆಯ ಕೆಚ್ಚೆದೆಯ ಸಾಹಸವಾಗಿತ್ತು. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಚೆನ್ನಮ್ಮನವರ ಬಾಲ್ಯ, ಅವರ ಅಪ್ರತಿಮ ಯುದ್ಧ ಕಲೆ, ಕಿತ್ತೂರು ಸಂಸ್ಥಾನದ ಕೌಟುಂಬಿಕ ದುರಂತಗಳು, ಹಾಗೆ ಬ್ರಿಟಿಷರ ರಕ್ತ ಹರಿಸಿದ ಆ ಐತಿಹಾಸಿಕ ಯುದ್ಧದ ಕಂಪ್ಲೀಟ್ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಚೆನ್ನಮ್ಮ ಹುಟ್ಟಿದ್ದು ಅಕ್ಟೋಬರ್ 23, 1778ರಂದು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಕಾಕತಿ ಅನ್ನೋ ಪುಟ್ಟ ಹಳ್ಳಿಯಲ್ಲಿ. ತಂದೆ ಧೂಳಪ್ಪ ಗೌಡ್ರು ಕಾಕತಿ ದೇಸಗತಿ ಸಂಸ್ಥಾನದ ಮುಖ್ಯಸ್ಥರಾಗಿದ್ರು. ಚಿಕ್ಕಂದಿನಿಂದಲೇ ಚೆನ್ನಮ್ಮ ಕೇವಲ 4 ಗೋಡೆಗಳ ಮಧ್ಯೆ ಬೆಳೆದ ಹೆಣ್ಣು ಮಗಳಲ್ಲ. ತಂದೆಯ ಪ್ರೋತ್ಸಾಹದಿಂದ ಪುರುಷರಿಗೆ ಸರಿಸಮಾನವಾಗಿ ರಾಜಕೀಯ ಮತ್ತು ಯುದ್ಧ ಕಲೆಗಳನ್ನ ಕರಗತ ಮಾಡಿಕೊಂಡ್ರು. ಆ ಕಾಲದಲ್ಲೇ ಚೆನ್ನಮ್ಮನವರು ಅತ್ಯಂತ ವೇಗವಾಗಿ ಕುದುರೆ ಸವಾರಿ ಮಾಡೋದನ್ನ ಕಲ್ತಿದ್ರು. ಕತ್ತಿ ವರಸೆ, ಬಿಲ್ಲು ಬಾಣ ಪ್ರಯೋಗ ಹಾಗೂ ಆನೆ ಸವಾರಿಯಲ್ಲೂ ಅವರು ನಿಪುಣರಾಗಿದ್ರು. ಇಷ್ಟೇ ಅಲ್ಲ, ಬೇಟೆಯಾಡೋದ್ರಲ್ಲೂ ಕೂಡ ಅವರಿಗೆ ತೀವ್ರ ಆಸಕ್ತಿ ಇತ್ತಂತೆ. ಒಮ್ಮೆ ಕಾಕತಿಯ ಕಾಡುಗಳಲ್ಲಿ ಹಾವಳಿ ಇಟ್ಟಿದ್ದ ಹುಲಿಯೊಂದನ್ನ ಕೇವಲ 1 ಬಾಣದಿಂದ ಹೊಡೆದುರುಳಿಸಿದ್ರು ಚೆನ್ನಮ್ಮ. ಅವರ ಈ ಅಪ್ರತಿಮ ಧೀರತೆ, ಚುರುಕು ಬುದ್ಧಿ ಮತ್ತು ಯುದ್ಧ ಕೌಶಲ್ಯವೇ ಮುಂದೆ ಇಡೀ ಕಿತ್ತೂರು ಸಂಸ್ಥಾನವನ್ನ ಮುನ್ನಡೆಸೋ ನಾಯಕತ್ವ ಗುಣಕ್ಕೆ ಭದ್ರ ಬುನಾದಿಯನ್ನ ಹಾಕೊಡ್ತು. ಚೆನ್ನಮ್ಮನವರ ವೀರತ್ವದ ಕಥೆ ಕಿತ್ತೂರಿನ ರಾಜ ಮನೆತನವನ್ನ ತಲುಪೋದಕ್ಕೆ ಬಹಳ ಟೈಮ್ ಏನ್ ಬೇಕಾಗ್ಲಿಲ್ಲ. ಅಂದಿನ ಕಿತ್ತೂರಿನ ಪ್ರಭಾವಿ ರಾಜರಾಗಿದ್ದ ಮಲ್ಲಸರ್ಜ ದೇಸಾಯಿಯವರು ಚೆನ್ನಮ್ಮನವರ ಶೌರ್ಯಕ್ಕೆ ಮಾರು ಹೋಗಿ ಅವರನ್ನ ಮದುವೆಯಾಗ್ತಾರೆ. ಇದರೊಂದಿಗೆ ಚೆನ್ನಮ್ಮ ಕಾಕತಿಯಿಂದ ಕಿತ್ತೂರಿನ ಮಹಾರಾಣಿಯಾಗಿ ಅಡಿ ಇಟ್ರು. ರಾಜ ಮಲ್ಲಸರ್ಜ ಮತ್ತು ರಾಣಿ ಚೆನ್ನಮ್ಮನವರಿಗೆ ಒಬ್ಬ ಮಗ ಹುಡ್ತಾನೆ. ರಾಜನಿಗೆ ಚೆನ್ನಮ್ಮನವರ ರಾಜತಾಂತ್ರಿಕ ಬುದ್ಧಿಮತ್ತೆಯ ಮೇಲೆ ಅಪಾರ ನಂಬಿಕೆ ಇತ್ತು. ಹೀಗಾಗಿ ಅವರು ರಾಜ್ಯದ ಆಡಳಿತ ಮತ್ತು ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಚೆನ್ನಮ್ಮನವರ ಸಲಹೆಗಳನ್ನ ಪಡ್ಕೊಳ್ತಾ ಇದ್ರು. ಆದರೆ ಈ ಸಂತೋಷದ ದಿನಗಳು ಹೆಚ್ಚು ಕಾಲ ಉಳಿಲಿಲ್ಲ. ವಿಧಿಯ ಆಟ ಬೇರೆಯದ್ದೇ ಆಗಿತ್ತು. 1816ರಲ್ಲಿ ರಾಜ ಮಲ್ಲಸರ್ಜರು ನಿಧನರಾಗ್ತಾರೆ. ತದನಂತರ ಅವರ ಹಿರಿಯ ಮಗ ಶಿವಲಿಂಗ ರುದ್ರ ಸರ್ಜಾ ಅಧಿಕಾರಕ್ಕೆ ಬಂದ್ರೂ ಕೆಲವೇ ದಿನಗಳಲ್ಲಿ ಅವರು ಕೂಡ ಕಾಯಿಲೆಯಿಂದ ಮರಣ ಅಪ್ತಾರೆ. ಇಷ್ಟೇ ಅಲ್ಲದೆ ಚೆನ್ನಮ್ಮನವರ ಸ್ವಂತ ಮಗನೂ ಕೂಡ ಅಲ್ಪಾಯುಷಿಯಾಗಿ ಮೃತಪಟ್ಟ. ಕಣ್ಣೆದುರೇ ಇಡೀ ಕುಟುಂಬ ಧೂಳಿಪಟವಾಗ್ತಾ ಇದ್ರು. ಚೆನ್ನಮ್ಮ ಧೃತಿಗೆಡದೆ ಕಿತ್ತೂರಿನ ಪ್ರಜೆಗಳ ರಕ್ಷಣೆಗಾಗಿ ಎದ್ದು ನಿಲ್ತಾರೆ. ರಾಜವಂಶದಲ್ಲಿ ಉತ್ತರಾಧಿಕಾರಿ ಇಲ್ಲದ ಕಾರಣ ಕಿತ್ತೂರಿನ ಭವಿಷ್ಯವನ್ನ ಕಾಪಾಡೋದಕ್ಕೆ ರಾಣಿ ಚೆನ್ನಮ್ಮನವರು 1824ರಲ್ಲಿ ಶಿವಲಿಂಗಪ್ಪ ಅನ್ನೋ ಬಾಲಕನನ್ನ ದತ್ತು ಪಡೆದು ಆತನಿಗೆ ಕಿತ್ತೂರಿನ ಮುಂದಿನ ರಾಜ ಅಂತ ಘೋಷಣೆ ಮಾಡ್ತಾರೆ. ಆದರೆ ಭಾರತದ ಪ್ರಾದೇಶಿಕ ರಾಜ್ಯಗಳನ್ನ ನುಂಗಿ ನೀರು ಕುಡಿಯೋದಕ್ಕೆ ಕಾಯ್ತಾ ಇದ್ದ ಬ್ರಿಟಿಷರಿಗೆ ಇದೊಂದು ಸುವರ್ಣಾವಕಾಶವಾಗಿ ಕಾಣುತ್ತೆ. ಅಂದು ಧಾರವಾಡದ ಬ್ರಿಟಿಷ್ ಕಲೆಕ್ಟರ್ ಮತ್ತು ಪೊಲಿಟಿಕಲ್ ಏಜೆಂಟ್ ಆಗಿದ್ದ ಜಾನ್ ಥ್ಯಾಕರೆ ಬ್ರಿಟಿಷರ ಕುಖ್ಯಾತ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನಿಯಮವನ್ನ ಮುಂದಿಟ್ಕೊಂಡು ಕಿತ್ತೂರು ಸಂಸ್ಥಾನಕ್ಕೆ ದತ್ತು ಪುತ್ರನ ಹಕ್ಕನ್ನ ನಿರಾಕರಿಸ್ತಾರೆ. ನಿಮ್ಮ ರಾಜ್ಯಕ್ಕೆ ವಾರಸುದಾರರಿಲ್ಲ, ಹೀಗಾಗಿ ಕಿತ್ತೂರು ಇನ್ಮುಂದೆ ಬ್ರಿಟಿಷ್ ಸಾಮ್ರಾಜ್ಯದ ಆಸ್ತಿ ಅಂತ ಆಜ್ಞೆ ಹೊರಡಿಸ್ಬಿಡ್ತಾನೆ. ಅಷ್ಟೇ ಅಲ್ಲದೆ ಕಿತ್ತೂರಿನ ಖಜಾನೆಗೆ ಬ್ರಿಟಿಷ್ ಸೀಲನ್ನ ಹಾಕಿ ಅರಮನೆಯ ದೈನಂದಿನ ಕೆಲಸಗಳಿಗೂ ನಿರ್ಬಂಧವನ್ನ ಹೇರ್ತಾನೆ. ಇದನ್ನ ಕಂಡ ರಾಣಿ ಚೆನ್ನಮ್ಮನ ರಕ್ತ ಕುದಿಯುತ್ತೆ.
ಪರಕೀಯರ ಈ ದರ್ಪಕ್ಕೆ ಮಣಿಯೋದಕ್ಕೆ ಅವರು ರೆಡಿ ಇರಲಿಲ್ಲ. ಅಕ್ಟೋಬರ್ 21, 1824 ಜಾನ್ ಥ್ಯಾಕರೆ ದೊಡ್ಡ ಬ್ರಿಟಿಷ್ ಸೈನ್ಯದ ಜೊತೆ ಕಿತ್ತೂರು ಕೋಟೆಯ ಬಾಗಿಲಿಗೆ ಬಂದು ಶರಣಾಗುವಂತೆ ಆಜ್ಞಾಪಿಸ್ತಾನೆ. ಆದರೆ ಕೋಟೆಯ ಒಳಗಿನಿಂದ ಬಂದ ಉತ್ತರ ಒಂದೇ, ಅದು ಯುದ್ಧ. ಮರುದಿನ ಅಕ್ಟೋಬರ್ 22ನೇ ತಾರೀಕು ಐತಿಹಾಸಿಕ ಯುದ್ಧ ಶುರುವಾಗುತ್ತೆ. ರಾಣಿ ಚೆನ್ನಮ್ಮ ತಾವೇ ಖುದ್ದಾಗಿ ಯುದ್ಧ ರಂಗಕ್ಕೆ ಧುಮುಕ್ತಾರೆ. ಅವರ ಬಲಗೈ ಬಂಟ ಅಪ್ರತಿಮ ವೀರ ಅಮಟೂರು ಬಾಳಪ್ಪ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ನೇತೃತ್ವದಲ್ಲಿ ಕಿತ್ತೂರಿನ ಸೈನ್ಯ ಬ್ರಿಟಿಷರ ಮೇಲೆ ಸಿಂಹದಂತೆ ಮುಗಿಬೀಳುತ್ತೆ. ಬ್ರಿಟಿಷರ ಆಧುನಿಕ ಬಂದೂಕುಗಳ ಎದುರು ಕಿತ್ತೂರಿನ ಸೈನಿಕರ ಸಾಂಪ್ರದಾಯಿಕ ತಲ್ವಾರ್ಗಳು ಮಿಂಚಿನಂತೆ ಕೆಲಸ ಮಾಡುತ್ತವೆ. ಈ ಯುದ್ಧದ ಅತ್ಯಂತ ರೋಮಾಂಚಕ ಕ್ಷಣ ಅಂದ್ರೆ ಅಹಂಕಾರದಿಂದ ಬೀಗ್ತಾ ಇದ್ದ ಬ್ರಿಟಿಷ್ ಅಧಿಕಾರಿ ಜಾನ್ ಥ್ಯಾಕ್ರೆಯನ್ನ ಕಿತ್ತೂರಿನ ವೀರ ಸೈನಿಕ ಅಮಟೂರು ಬಾಳಪ್ಪ ತನ್ನ ಬಂದೂಕಿನ ಬುಲೆಟ್ಗೆ ಬಲಿಪಶು ಮಾಡ್ತಾನೆ. ನಾಯಕನೇ ಸತ್ತಿದ್ದನ್ನ ಕಂಡು ಬ್ರಿಟಿಷ್ ಸೈನ್ಯ ದಿಕ್ಕಾಪಾಲಾಗಿ ಓಡುತ್ತೆ. ನೂರಾರು ಬ್ರಿಟಿಷ್ ಸೈನಿಕರನ್ನ ಸೆರೆ ಹಿಡಿಯೋದಕ್ಕೆ ಶುರು ಮಾಡ್ತಾರೆ. ಭಾರತದ ಇತಿಹಾಸದಲ್ಲಿ ಬ್ರಿಟಿಷ್ ಸೈನ್ಯಕ್ಕೆ ಇಂತಹ ಮುಖಭಂಗವಾದ ಉದಾಹರಣೆ ತೀರಾ ವಿರಳ. ಮೊದಲ ಸುತ್ತಿನಲ್ಲಿ ಕಿತ್ತೂರು ಭರ್ಜರಿ ಜಯ ಸಾಧಿಸಿ ವಿಜಯೋತ್ಸವ ಆಚರಿಸುತ್ತೆ. ಮೊದಲ ಯುದ್ಧದಲ್ಲಿ ಸೋತ ಬ್ರಿಟಿಷರು ಸುಮ್ಮನೆ ಕೂರ್ಲಿಲ್ಲ. ಈ ಅಪಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯಗಳಿಂದ ಬೃಹತ್ ಸೈನ್ಯವನ್ನ ಕರೆಸಿಕೊಳ್ಳುತ್ತೆ. ಇತ್ತ ರಾಣಿ ಚೆನ್ನಮ್ಮ ಮಾನವೀಯತೆಯ ಆಧಾರದ ಮೇಲೆ ತಮ್ಮ ವಶದಲ್ಲಿದ್ದ ಇಬ್ಬರು ಬ್ರಿಟಿಷ್ ಅಧಿಕಾರಿಗಳಾದ ಸ್ಟೀವನ್ಸನ್ ಮತ್ತು ಫ್ರೆಂಡ್ ಅವರನ್ನ ಇನ್ಮುಂದೆ ಕಿತ್ತೂರಿನ ತಂಟೆಗೆ ಬರಬಾರದು ಅಂತ ಒಪ್ಪಂದವನ್ನ ಮಾಡಿಕೊಂಡು ಸುರಕ್ಷಿತವಾಗಿ ಬಿಡುಗಡೆ ಮಾಡ್ತಾರೆ. ಆದ್ರೆ ಬ್ರಿಟಿಷರು ಕೊಟ್ಟ ಮಾತನ್ನ ಕೈ ತಪ್ತಾರೆ. ಡಿಸೆಂಬರ್ 1824ರಲ್ಲಿ ಬ್ರಿಟಿಷ್ ಜನರಲ್ ಡೀಕನ್ ನೇತೃತ್ವದಲ್ಲಿ ಭಾರೀ ಸೈನ್ಯ ಕಿತ್ತೂರಿಗೆ ಮರುದಾಳಿ ಮಾಡುತ್ತೆ. ಕಿತ್ತೂರಿನ ಸೈನಿಕರು ಅಪ್ರತಿಮವಾಗಿ ಹೋರಾಡಿದ್ರು. ಈ ಬಾರಿಯ ಸೋಲಿಗೆ ಕಾರಣವಾಗಿದ್ದು ಹೊರಗಿನ ಶತ್ರುಗಳಲ್ಲ, ಒಳಗಿನ ದ್ರೋಹಿಗಳು. ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್ ಅನ್ನೋ ಕಿತ್ತೂರಿನ ಇಬ್ಬರು ದೇಶದ್ರೋಹಿಗಳು ಬ್ರಿಟಿಷರ ಆಮಿಷಕ್ಕೆ ಬಲಿಯಾಗಿ ಕಿತ್ತೂರಿನ ಫಿರಂಗಿ ಮದ್ದು ಗುಂಡುಗಳಿಗೆ ಸಗಣಿ ಮತ್ತು ನೀರನ್ನ ಸೇರಿಸಿ ಅವುಗಳು ಕೆಲಸ ಮಾಡದ ರೀತಿ ಮಾಡ್ತಾರೆ. ಕೋಟೆಯ ರಹಸ್ಯ ದ್ವಾರಗಳನ್ನ ಬ್ರಿಟಿಷರಿಗೆ ತೆರೆದುಕೊಡ್ತಾರೆ. ಈ ಭೀಕರ ದೇಶದ್ರೋಹಿಗಳಿಂದ ಕಿತ್ತೂರು ಸೈನ್ಯ ಹಿನ್ನಡೆ ಅನುಭವಿಸಬೇಕಾಗತ್ತೆ. ವೀರಾವೇಶದಿಂದ ಹೋರಾಡಿದ್ರೂ ದ್ರೋಹಿಗಳ ಕುತಂತ್ರದಿಂದಾಗಿ ರಾಣಿ ಚೆನ್ನಮ್ಮ ಬ್ರಿಟಿಷರ ಕೈಗೆ ಸೆರೆ ಸಿಕ್ಕರು. ಬ್ರಿಟಿಷರು ಅವರನ್ನ ಇಂದಿನ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಕೋಟೆಯಲ್ಲಿ ಗೃಹ ಬಂಧನದಲ್ಲಿಟ್ರು. ಸೆರೆವಾಸದಲ್ಲಿದ್ರೂ ಚೆನ್ನಮ್ಮನವರ ಕ್ರಾಂತಿಯ ಕಿಡಿ ಆರಿ ಹೋಗ್ಲಿಲ್ಲ. ಅವರ ಮಾರ್ಗದರ್ಶನದಲ್ಲೇ ಅವರ ನಂಬಿಕಸ್ಥ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧವನ್ನ ಮುಂದುವರಿಸ್ತಾನೆ. ಆದರೆ ರಾಯಣ್ಣನನ್ನು ಕೂಡ ಬ್ರಿಟಿಷರು ದ್ರೋಹದಿಂದ ಹಿಡಿದು ನೇಣಿಗೇರಿಸಿದ ಸುದ್ದಿ ಗೊತ್ತಾದಾಗ ಚೆನ್ನಮ್ಮನವರ ಹೃದಯ ಒಡೆದು ಹೋಯಿತು. ಕಿತ್ತೂರು ಪರಕೀಯರ ಪಾಲಾಯಿತಲ್ಲ ಅನ್ನೋ ತೀವ್ರ ದುಃಖದಿಂದಲೇ ಫೆಬ್ರವರಿ 21, 1829ರಂದು ಬೈಲಹೊಂಗಲದ ಸೆರೆಮನೆಯಲ್ಲೇ ಈ ವೀರಮಾತೆ ತಮ್ಮ ಕೊನೆಯುಸಿರೆಳಿತಾರೆ. ಇಂದಿಗೂ ಬೈಲಹೊಂಗಲದಲ್ಲಿ ಅವರ ಸಮಾಧಿ ಇದ್ದು ಲಕ್ಷಾಂತರ ಜನರಿಗೆ ಸ್ಫೂರ್ತಿ ನೀಡ್ತಾ ಇದೆ. ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ದೇಶ ಪ್ರೇಮ ಕೇವಲ ಒಂದು ಸಾಮ್ರಾಜ್ಯವನ್ನ ಉಳಿಸಿಕೊಳ್ಳೋ ಹಂಬಲವಾಗಿರಲಿಲ್ಲ. ಬದಲಿಗೆ ಅದು ಪರಕೀಯರ ದರ್ಪದ ವಿರುದ್ಧ ಭುಗಿಲೆದ್ದ ಭಾರತೀಯ ಅಸ್ಮಿತೆಯ ಹಾಗೂ ಸ್ವಾಭಿಮಾನದ ಜ್ವಾಲೆಯಾಗಿತ್ತು. 1857ರ ಮಹಾದಂಗೆಗಿಂತ 3 ದಶಕಗಳ ಮುಂಚೆನೆ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಬಂಡಾಯ ಸಾರಿದ ಅವರ ದೇಶ ಪ್ರೇಮದ ವೈಶಿಷ್ಟ್ಯಗಳು ನಿಜಕ್ಕೂ ಮೆಚ್ಚುಗೆ ವ್ಯಕ್ತವಾಗುವಂಥದ್ದೇ. ಇಲ್ಲಿ ಮೊದಲನೇದೇನೆಂದ್ರೆ ಗುಲಾಮಗಿರಿಗೆ ಒಪ್ಪದ ಸ್ವಾಭಿಮಾನದ ಸಿಂಹಿಣಿ ಅಂತ ಕರೆಸ್ಕೊಳ್ಳೋದು. ಆಗ್ಲೇ ಹೇಳ್ದೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಕುಖ್ಯಾತ ನಿಯಮವನ್ನ ಮುಂದಿಟ್ಕೊಂಡು ಕಿತ್ತೂರನ್ನ ವಶಪಡಿಸ್ಕೊಳ್ಳೋದಕ್ಕೆ ಬಂದಾಗ ಚೆನ್ನಮ್ಮನವರು ಧೈರ್ಯಗೆಡ್ಲಿಲ್ಲ. ತಲೆಬಾಗಿ ಬ್ರಿಟಿಷರು ಕೊಡೋ ವಿಶ್ರಾಂತಿ ವೇತನ ಪಡೆದುಕೊಂಡು ಐಷಾರಾಮಿ ಜೀವನ ನಡೆಸೋ ಅವಕಾಶ ಅವರಿಗಿತ್ತು. ಆದ್ರೆ ಪರಕೀಯರ ಅಡಿಯಲ್ಲಿ ಬದುಕೋದಕ್ಕಿಂತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡೋದು ಲೇಸು ಅಂತ ನಿರ್ಧರಿಸಿದ ಅವರ ನಿಲುವು ಅಪ್ರತಿಮ ದೇಶ ಪ್ರೇಮಕ್ಕೆ ಸಾಕ್ಷಿ. ಹಾಗೆ ನಿಮಗ್ಯಾಕೆ ಕೊಡಬೇಕು ಕಪ್ಪ ಅನ್ನೋ ಐತಿಹಾಸಿಕ ಘರ್ಜನೆ ಕಿತ್ತೂರು ಚೆನ್ನಮ್ಮ ಅಂದ ತಕ್ಷಣ ಈ ಒಂದು ಮಾತು, ಈ ವಾಕ್ಯ ನೆನಪಿಗೆ ಬರುತ್ತೆ. ಬ್ರಿಟಿಷ್ ಕಲೆಕ್ಟರ್ ಜಾನ್ ಥ್ಯಾಕ್ರೆ ಕಿತ್ತೂರಿನ ಖಜಾನೆಯನ್ನ ವಶಪಡಿಸಿಕೊಳ್ಳೋದಕ್ಕೆ ಯತ್ನಿಸಿದಾಗ ಚೆನ್ನಮ್ಮನವರು ಆಡಿದ ಮಾತುಗಳು ಇವತ್ತಿಗೂ ಪ್ರತಿಯೊಬ್ಬ ಭಾರತೀಯನ ರಕ್ತ ಕುದಿಯೋ ಹಾಗೆ ಮಾಡುತ್ತೆ. ನಮ್ಮ ದೇಶ, ನಮ್ಮ ಮಣ್ಣು, ಇಲ್ಲಿ ಬೆಳೆದ ಬೆಳೆ ನಮಗಲ್ಲದೆ ಪರಕೀಯರಾದ ನಿಮಗ್ಯಾಕೆ ಕೊಡಬೇಕು ತೆರಿಗೆ? ನೀವೇನು ನಮ್ಮ ಜೊತೆ ಉತ್ತೀರಾ, ಬಿತ್ತೀರಾ, ನೀರು ಹರಿಸಿದ್ದೀರಾ, ನಿಮಗೇಕೆ ಕೊಡಬೇಕು ಧನ ಅಂತ ಪ್ರಶ್ನೆ ಮಾಡಿದ ಸಿಂಹಿಣಿ.
ಇದು ಕೇವಲ ರಾಜಕೀಯ ವಿರೋಧ ಆಗಿರಲಿಲ್ಲ, ಈ ಮಣ್ಣಿನ ಸಂಪತ್ತನ್ನ ಪರಕೀಯರು ಕೊಳ್ಳೆ ಹೊಡೆಯೋದರ ವಿರುದ್ಧ ಮೂಡಿದ ಮೊದಲ ಕ್ರಾಂತಿಕಾರಿ ಧ್ವನಿಯಾಗಿತ್ತು. ಇನ್ನು ತಮ್ಮ ದೇಶ ಪ್ರೇಮವನ್ನ ಕೇವಲ ಮಾತುಗಳಿಗಷ್ಟೇ ಸೀಮಿತ ಮಾಡಿರಲಿಲ್ಲ ಚೆನ್ನಮ್ಮ. ತಾವೇ ಖುದ್ದಾಗಿ ಯುದ್ಧಾಸ್ತ್ರಗಳನ್ನ ಧರಿಸಿ ರಣಾಂಗಣಕ್ಕೆ ಧುಮುಕಿದ್ರು. ಒಬ್ಬ ರಾಣಿಯಾಗಿ ಅರಮನೆಯಲ್ಲಿ ಸುರಕ್ಷಿತವಾಗಿರದೆ ಸೈನಿಕರಲ್ಲಿ ದೇಶಭಕ್ತಿಯ ಕಿಡಿ ಹೊತ್ತಿಸಿ ಬ್ರಿಟಿಷರ ಆಧುನಿಕ ಸೈನ್ಯದ ವಿರುದ್ಧ ಮುಂಚೂಣಿಯಲ್ಲಿ ನಿಂತು ಹೋರಾಡಿದ್ರು. ಅವರ ನಾಯಕತ್ವದಲ್ಲಿ ಕಿತ್ತೂರಿನ ಸೈನ್ಯ ಮೊದಲ ಯುದ್ಧದಲ್ಲೇ ಬ್ರಿಟಿಷರನ್ನ ಸೋಲಿಸಿತು. ಸೆರೆಯಲ್ಲೂ ಕೂಡ ಅವರ ಕ್ರಾಂತಿಯ ಕಿಡಿ ಆರಿ ಹೋಗಿರಲಿಲ್ಲ. ದ್ರೋಹಿಗಳ ಕುತಂತ್ರಕ್ಕೆ ಸಿಕ್ಕಿಬಿದ್ದು ಬೈಲಹೊಂಗಲ ಕೋಟೆಯಲ್ಲಿ ಸೆರೆಯಾಗಿದ್ದಾಗಲೂ ಚೆನ್ನಮ್ಮನವರ ದೇಶ ಪ್ರೇಮ ಕುಗ್ಗಲಿಲ್ಲ. ಗೃಹ ಬಂಧನದಲ್ಲಿದ್ದ ಅವಧಿ ದುಃಖದಲ್ಲಿ ಕಳೆಯೋ ಬದಲು ಅವರು ತಮ್ಮ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ರಹಸ್ಯ ಸಂದೇಶಗಳನ್ನು ಕಳಿಸ್ತಾ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಮಾದರಿಯ ಹೋರಾಟವನ್ನ ಮುಂದುವರಿಸೋದಕ್ಕೆ ಪ್ರೇರೇಪಿಸಿದ್ರು. ತಮ್ಮ ಕೊನೆಯ ಉಸಿರು ಇರೋ ತನಕ ಕಿತ್ತೂರಿನ ಮುಕ್ತಿಗೆ ಹಂಬಲಿಸಿದ್ರು. ಇನ್ನು ಚೆನ್ನಮ್ಮನವರ ಸೈನ್ಯ ಮತ್ತು ಆಡಳಿತದಲ್ಲಿ ಮುಸ್ಲಿಮರು, ಹಿಂದುಳಿದ ವರ್ಗದವರು ಎಲ್ಲರೂ ಇದ್ರು. ಗುರು ಸಿದ್ದಪ್ಪ, ಅಮಟೂರು ಬಾಳಪ್ಪ, ಸಂಗೊಳ್ಳಿ ರಾಯಣ್ಣನಂತಹ ವಿಭಿನ್ನ ಹಿನ್ನೆಲೆಯ ವೀರರು ದೇಶಕ್ಕಾಗಿ ಪ್ರಾಣ ಅರ್ಪಿಸೋದಕ್ಕೆ ಸಿದ್ಧರಾಗಿದ್ದಕ್ಕೆ ಚೆನ್ನಮ್ಮನವರು ಅವರಲ್ಲಿ ಬಿತ್ತಿದ್ದ ದೇಶ ಪ್ರೇಮದ ಬೀಜವೇ ಕಾರಣವಾಗಿತ್ತು. ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಇಡೀ ಜೀವನ ಭಾರತೀಯ ನಾರಿಯೊಬ್ಬಳ ಸ್ವಾಭಿಮಾನ ಮತ್ತು ತಾಯ್ನಾಡಿನ ಮೇಲಿನ ಭಕ್ತಿಯ ಪರಮಾವಧಿಯಾಗಿದೆ. ಅದಕ್ಕಾಗಿ ಇಂದಿಗೂ ಇಡೀ ದೇಶ ಅವರನ್ನ ಭಾರತದ ಪ್ರಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ಗೌರವಿಸುತ್ತೆ. ಸ್ನೇಹಿತರೆ, ಕಿತ್ತೂರು ರಾಣಿ ಚೆನ್ನಮ್ಮ ಕೇವಲ ಐತಿಹಾಸಿಕ ಪಾತ್ರ ಮಾತ್ರ ಅಲ್ಲ, ಅವರು ಭಾರತದ ಹೆಣ್ಣು ಮಕ್ಕಳ ಸ್ವಾಭಿಮಾನದ ಸಂಕೇತ. ಬ್ರಿಟಿಷರ ದರ್ಪಕ್ಕೆ ಹೆದರಿ ಶರಣಾಗೋ ಬದಲು ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಅವರ ಇತಿಹಾಸ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥದ್ದು. ಅವರ ಗೌರವಾರ್ಥವಾಗಿ ಭಾರತದ ಸಂಸತ್ ಭವನದ ಆವರಣದಲ್ಲೂ ಅವರ ಭವ್ಯ ಮೂರ್ತಿಯನ್ನ ಸ್ಥಾಪಿಸಲಾಗಿದೆ. ಕನ್ನಡದ ಮಣ್ಣಿನ ಈ ವೀರಗಾಥೆ ಇಡೀ ದೇಶಕ್ಕೆ ಗೊತ್ತಾಗಬೇಕಾಗಿದೆ. ರಾಣಿ ಚೆನ್ನಮ್ಮನವರ ಈ ರೋಮಾಂಚನ ಇತಿಹಾಸದ ಬಗ್ಗೆ ನಿಮ್ಗೆ ಹೇಗನಿಸ್ತು? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.